Okay, let's go. Hey guys, welcome back to the new vlog. ಇವತ್ತು ಅದೇ IDP ಪ್ರಾಜೆಕ್ಟು ಪ್ರೆಸೆಂಟೇಷನ್ ಇತ್ತು ಇವತ್ತು. ಪ್ರೆಸೆಂಟೇಷನ್ ಕೊಡೋಕ್ಕೆ ಇನ್ನೊಂದು 2 ನಿಮಿಷ ಇನ್ನೇ ನಮ್ಮ ಹತ್ರ ಬರ್ತಾರೆ ಅಂದರೆ ಎಕ್ಸ್ಪ್ಲನೇಷನ್ ತಗೊಳಕ್ಕೆ ಅಂತ ಗೈಡು. ನಾವು ಈಗ ಹೇಳ್ತಾ ಇದ್ದಾರೆ ರಿಪೋರ್ಟ್ ತಂದಿಲ್ಲ, ಮಿಸ್ ಹತ್ರ ಇದೆ ಅಂತ. ಸೊ ಈಗ ಮತ್ತೆ ಅವರ ಡಿಪಾರ್ಟ್ಮೆಂಟ್ ಅಂದರೆ ಚೇಂಬರ್ ಹತ್ರ ಹೋಗ್ತಾ ಇದ್ದೀವಿ, ಮ್ಯಾಚ್ ಡಿಪಾರ್ಟ್ಮೆಂಟ್ ಹತ್ರ. ಈಗ ಹೋಗಿ ರಿಪೋರ್ಟ್ ಅದು ಇನ್ನೂ ಸೈನ್ ಹಾಕ್ಬೇಕಂತೆ. ಅದೇನು ಸೈನ್ ಹಾಕಿದಾರೆ ಇಲ್ವೋ ಗೊತ್ತಿಲ್ಲ. ಸೈನ್ ಹಾಕ್ಸ್ಕೊಂಡು ಮತ್ತೆ ಹೋಗ್ಬೇಕು. ಸುಮಾರು ಜನ ಇದ್ದಾರೆ. ಇನ್ನೇನು ಬಂತು, ಇನ್ನೇನು ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ. ಅವಾಗ ಹೇಳ್ತಾ ಇದ್ದಾರೆ ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಹಣೆ. ನಾವೆಲ್ಲ ಮಾಡಿದ್ವು, ಎಲ್ಲ ಮಾಡಿದ್ರು ನಮ್ಗೆ ಒಳ್ಳೇದ್ ಮಾಡೋದು ಗಿಡದ ಪಾಟ್ ಇರುತ್ತಲ್ಲ, ಆ ಪಾಟ್ ಅಲ್ಲಿ ಕೆಳಗಡೆ ತೂತ ಮಾಡಿರ್ತಾರೆ ಆಕ್ಸಿಜನ್ ಹೋಗ್ಲಿ ಅಂತ. ಅದರಿಂದ ನೀರು ಹೋಗ್ಬಿಡ್ತು. ಅದಕ್ಕೆ ಅವರು ಹಂಗೆಲ್ಲ ನೀರು ಹೋಗಂಗಿಲ್ಲ, ಎಕ್ಸಸ್ ನೀರು ಹೋಗ್ಬಿಡುತ್ತೆ. ನಿಮ್ದು ಏನಾದ್ರು ಈ ತರ ಒಂದು ಗಾರ್ಡನ್ ಏನಾದ್ರು ಹಾಕಿದ್ರೆ, ಬೇರೆ ಕಡೆ ಯೂಸ್ ಮಾಡಿದ್ರೆ ಇನ್ನೂ ಏನಾದ್ರು ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಅಂದ್ರು. ಟ್ರೈ ಮಾಡ್ತೀವಿ ಅಂತ ಅಂದಿದ್ದೀವಿ, ನೋಡೋಣ. ಸೆಕೆಂಡ್ ರೌಂಡ್ ಇದೆಯಂತೆ. ನನಗೇನೋ ಡೌಟ್, ನಮ್ಮ ಪ್ರಾಜೆಕ್ಟ್ನ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಮಾಡ್ತಾರೆ ಅಂತ. ನಾನು ಬ್ಲಾಗ್ ನೋಡ್ತವನೆ. ಬ್ರೈಟ್ನೆಸ್ ಕೂಡ ಕಾಣ್ತಾ ಇಲ್ಲ ಅಷ್ಟೇ. ಗೈಸ್ ನೋಡ್ರಿ, ನೇಳೆ ಹೆಂಗ್ ಕರಿಬೇಕು ಅಂತ ದೀಪನ್ ತೋರ್ಸೈತಿ ಈಗ. ವಾವ್, ಕ್ಯಾ ಲಡ್ಕಾ ಹೈ, ವೆರಿ ಹ್ಯಾಂಡ್ಸಮ್ ಬಾಯ್. ಹಾಯ್ ಗೈಸ್, ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಬರಂಗ್ ಮಾಡು. ಗೈಸ್ ಇವ್ ನೋಡ್ರಿ, ನೇಳೆ ಹೆಂಗ್ ಕರಿಯೋದು. ಭಾರತ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಆಯ್ ಮಾಡ್ರ ಏನೋ ಕೊಟ್ಟಿದಾರಂತೆ. ಏನ್ ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ. ಅದೇನ್ ಕೊಟ್ಟು ಅದೇನೋ ಟಿಕೆಟ್ ಏನೋ ಬರುತ್ತೆ ಅಂತ ಹೇಳಿದ್ರು. ಅದು ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನೋಡ್ಬೇಕದೇನು. ನಮ್ಮ ಸಿ ಆರ್ 3 ದಿನ ಆದ್ಮೇಲೆ ಕಾಡಿಸ್ಕೊಂಡಿದ್ದಾರೆ. ಸಿಆರ್ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ನಿದ್ದೆ ಮಾಡಿ ಇವಾಗ ಎದ್ದಿದ್ದೀನಿ. ಏನಿದೆ ಬರ್ರಿಕಪ್ಪ ಕಾಲೇಜಿಂದ ಬಂದ ತಕ್ಷಣ, ಅದಕ್ಕೆ ಮಲಗಿ ಇವಾಗ ಎದ್ದಿದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇವತ್ತು. ಬರೀ ನಿದ್ದೆ ಮಾಡಿ ಎದ್ದೆ ಅಷ್ಟೆ. ಆಮೇಲೆ ಇವತ್ತು ಜಾಸ್ತಿ ಏನೂ ಕ್ಲಿಪ್ಸ್ ತಗೊಳಕ್ಕೂ ಆಗಲಿಲ್ಲ, ಅಂದರೆ ಜಾಸ್ತಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ IDP ಪ್ರಾಜೆಕ್ಟ್ ಡೇ ದೊಡ್ಡ ಇದಾಗಿತ್ತು. ನಾವು ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ರಿಪೋರ್ಟ್ ಎಲ್ಲ ಇಸ್ಕೊಂಡು ಬಂದು ಮಾಡಿದ್ದು. ಅಂದರೆ ನಮಗೆ ಗೊತ್ತಿರಲಿಲ್ಲ ಅಂದರೆ ರಿಪೋರ್ಟ್ ನಾವೇ ಇಟ್ಕೊಬೇಕು ಅಂತ. ನಿನ್ನೆ ಹೋಗ್ಬಿಟ್ಟು ಮಿಸ್ಸಿಗೆ ಕೊಟ್ಟಿದ್ವಿ ರಿಪೋರ್ಟ್ನ ನಾವು. ಅವರು ಸರಿ ಆಯಿತು, ನನ್ನ ಹತ್ರನೇ ಇರಲಿ ಅಂತ ಹೇಳಿದ್ರು. ಆಮೇಲೆ ಇವತ್ತು ಅವರೆಲ್ಲ ಬಂದು ಗೈಡ್ಸ್ ಎಲ್ಲ ಬಂದು ಎಲ್ಲ ಕೇಳ್ತಾಯಿದ್ರು ಹೆಂಗೆ ವರ್ಕ್ ಆಗುತ್ತೆ ಏನು ಅಂತೆಲ್ಲ. ಅವಾಗ ಹೇಳಿದ್ರು ಅವರು ರಿಪೋರ್ಟ್ ಬೇಕು ಅಂತ. ಆಮೇಲೆ ಮತ್ತು ನಮ್ಮ ಮೆಂಟರ್ ಅಂದರೆ ನಾವು ಒಬ್ಬರು ಗೈಡ್ನ ಸೆಲೆಕ್ಟ್ ಮಾಡಿರಬೇಕು ಮುಂಚೆನೇ. ಯಾರು ಸೆಲೆಕ್ಟ್ ಮಾಡಿದ್ವೋ ಅವ್ರ ಹತ್ರ ಹೋಗಿ ರಿಪೋರ್ಟೆಲ್ಲ ಇಸ್ಕೊಂಡು ಬಂದು ಸೈನ್ ಹಾಕ್ಸ್ಕೊಂಡು ಮತ್ತೆ ತಗೊಂಡೋದು. ಹಂಗಾಗಿ ಅದೊಂದು ಇದಾಯಿತು. ಇನ್ನೇನಾಯ್ತು. ಆಮೇಲೆ ಅಲ್ಲೆಲ್ಲ ತುಂಬ ಜನ ಇದ್ರಲ್ಲ, ನಾನು ಏನೂ ವೀಡಿಯೋ ಮಾಡಲಿಲ್ಲ ಅವ್ರ ಮುಂದೆ ಎಲ್ಲ. ಅಷ್ಟೇ ಆಗಿದ್ದು ಇವತ್ತು, ಏನೂ ಆಗಿಲ್ಲ. ಬರೀ ಅದು ಅಟೆಂಡೆನ್ಸಿಂದೊಂದು ಸೈನ್ ಹಾಕ್ಬಿಟ್ಟು ಮನೆಗೆ ಬಂದು ಊಟ ಮಾಡಿ ಮಲಗಿದ್ದೆ ಅಷ್ಟೇ. ಇನ್ನೇನು ಮಾಡಲೇ ಇಲ್ಲ ಇವತ್ತು. ಮಾಡ್ತಾರೆ ಟೀ ಮಾಡಮ್ಮ.
ಎಷ್ಟು ನಮ್ಮಮ್ಮ ಟೀ ಮಾಡು ಅಂತ ಅಂದರೆ ಬರೀ ಫೋನ್ ನೋಡ್ಕೊಂಡು ಕೂತ್ಕೊಂತಾರಪ್ಪ. ಅಂದರೆ ನಮ್ಮಮ್ಮ ಫೋನ್ ನೋಡೋದು ಕಡಿಮೆ. ನಮ್ಮಮ್ಮ ಯಾಕೆ ಅಂದರೆ ನಾವು ಜಾಸ್ತಿ ಫೋನ್ ನೋಡ್ತೀವಿ. ನಮ್ಮಮ್ಮನ ಫೋನ್ ನೋಡಂದರೆ ಬೇಜಾರು ಅಂತಾರೆ. ಈಗ ಇನ್ನೇನು ಅಮ್ಮ ಒಂಚೂರು ಟೀ ಮಾಡು ಅಂತ ಅಂದಾಗ ಫೋನ್ ನೋಡ್ತಾರೆ. ಅಮ್ಮ ಮಾಡಿಕೊಡಮ್ಮ. ನಾನು ಕಾಫಿ ಕುಡಿಯೋಲ್ಲ, ನಾನು ಬರೀ ಟೀ ಮಾತ್ರ ಕುಡಿಯೋದು. ಸಖತ್ ಇಷ್ಟ, ಎನಿ ಟೈಮ್ ಟೀ ಕುಡಿತಾ ಇರ್ತೀನಿ ನಾನು. ಐ ಲೈಕ್ ಟೀ. ಆದರೆ ನಮ್ಮಮ್ಮ ಮಾಡಿಕೊಡಲ್ಲ. ಹೋಗಿ ಮಾಡು, ನೀನೇ ಮಾಡು ಅಂತಾರೆ. ಅಮ್ಮ ಮಾಡಮ್ಮ. ಗೈಸ್ ಓಡಿದ್ರು ನಮ್ಮಮ್ಮ ಓಡಿದ್ರು ಟೀ ಮಾಡೋಕ್ಕೆ. ಟೀ ಆಗ್ತಾ ಇದೆ. ಟೀ ಆದಮೇಲೆ ನನಗೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ನನಗೆ ರಿಫ್ರೆಶ್ಮೆಂಟ್ ಬೇಕಂದರೆ ಟೀಯಿಂದ ಒಂದರಲ್ಲೇ ಸಿಗೋದು ನನಗೆ. ಯಾಕಂದ್ರೆ ನಾನು ಟೀ ಮಾತ್ರ ಕುಡಿಯೋದು, ಇನ್ನೇನು ಕುಡಿಯೋಲ್ಲ. ಆದರೆ ನಮ್ಮಮ್ಮ ಈ ಹುಷಾರು ತಪ್ಪಿದಾಗೆಲ್ಲ ಕಾಫಿ ಕುಡಿ ಹಂಗೆ ಹಿಂಗೆ ಅಂತಾರೆ. ನಂಗೆ ಏನಾದರೂ ಟೀ ಒಂದೇ. ಓಕೆ ಗಾಯ್ಸ್, ವ್ಲಾಗ್ನ ಎಂಡ್ ಮಾಡೋ ಟೈಮ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.